ಶಿವೋರ್ಗೇನೂ ಆಗಲ್ಲ. ನಮ್ ಪರವಾಗಿ ಯಾರೂ ಇಲ್ಲ ಅಂದ್ರೂ ಆ ದೇವ್ರಿದಾನೆ, ಅವ್ರು ನಮ್ ಕೈ ಬಿಡಲ್ಲ. ಈಗೇನ್ ಆ ದೇವ್ರು ನಮ್ ಕೈ ಹಿಡ್ದಿದ್ದಾನ ತಹಸೀಲ್ದಾರ್? ಕೈ ಬಿಟ್ಟಿದ್ದಾನಲ್ಲ. ಇಷ್ಟೆಲ್ಲ ನೋವು ಅನ್ಭವಿಸ್ತಾ ಇದ್ರು ಆ ದೇವ್ರು ಏನ್ ಸಹಾಯ ಮಾಡಿದಾನ ನಮ್ಗೆ? ಮಾಡ್ತಾನೆ, ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ಯಾವಾಗ ಗೊತ್ತಾ, ನಾವು ಸಂಪೂರ್ಣವಾಗಿ ಸೋತು ಇನ್ನು ನಮ್ ಕೈಲಾಗಲ್ಲ ಅಂತೀವಲ್ಲ, ಆಗ ಆ ದೇವ್ರು ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಅವ್ರಿನ್ನೂ ನಮ್ ಕಡೆ ದಯೆ ತೋರಿಲ್ಲ ಅಂದ್ರೆ ಅದ್ರ ಅರ್ಥ ಈ ಸಂದರ್ಭನ ಗೆಲ್ಲೋ ದಾರಿ ನಮ್ ಕಣ್ಮುಂದೆನೇ ಇದೆ ಅಂತ. ಅದನ್ನ ನಾವು ಕಂಡ್ಕೊಳ್ಳಿ ಅಂತ ಅವ್ನ್ ಸುಮ್ನೆ ಇದ್ದಾನೆ ಅನ್ಸುತ್ತೆ. ಏನ್ ದಾರಿ ಇದೆಯೋ ಏನೋ, ನನಗಂತೂ ಏನೂ ಕಾಣಿಸ್ತಿಲ್ಲ. ನೀವೇ ನನ್ನ ಪಾಲಿಗೆ ದೇವ್ರು ತಹಸೀಲ್ದಾರ್, ನೀವೇ ನನಗ್ ಸಹಾಯ ಮಾಡ್ಬೇಕು. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನನ್ನ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಮಾಡದೇ ಇರೋ ತಪ್ಪಿಗೆ ಶಿವ ಅವರು ಬಲಿಪಶು ಆಗಿದ್ದಾರೆ. ತಪ್ಪು ಮಾಡಿರೋ ಜ್ಯೋತಿ ಅವ್ರನ್ನ ಕಾಪಾಡ್ಬೇಕಾಗಿದೆ. ಈಗ ಶ್ರೀರಾಮ್ ಪರವಾಗಿ ದ್ರೋಣ ಅವರಿದ್ದಾರೆ. ಅವ್ರೇನ್ ಮಾಡ್ತಾರೋ ಮಾಡ್ಲಿ, ನಾವೇನ್ ಮಾಡ್ಬೇಕೋ ಅದನ್ನ ನಾವ್ ಮಾಡೋಣ. ಹೆದರ್ಕೋಬೇಡ, ನಿಮ್ಮಣ್ಣ ಖಂಡಿತವಾಗ್ಲೂ ಬಿಡುಗಡೆ ಆಗ್ತಾರೆ. ನಾನು ಆ ನಂಬಿಕೆಲ್ಲ ಇದ್ದೀನಿ. ಅವನ್ನ ಬಿಡಿಸ್ಕೊಳ್ಳೋಕೋಸ್ಕರನೇ ನೀವು ಮತ್ತೆ ನಮ್ಮೂರಿಗೆ ವಾಪಸ್ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಒಂದೊಂದ್ಸಲ ನೀವೇ ಅವನ್ ಬಾಳಕ್ ಬಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಡು ತುಳಸಿ, ಈಗ ಯಾಕದೆಲ್ಲ? ಇಲ್ಲ, ತಪ್ಪೆಲ್ಲ ನಂದೆ. ನಿಮ್ಮಿಬ್ಬರನ್ನು ಒಂದ್ ಮಾಡಕ್ಕಾಗಿಲ್ಲ ನನ್ನಿಂದ. ತುಳಸಿ, ನೀನ್ ಸುಮ್ನೆ ಎಮೋಷನಲ್ ಆಗ್ತಿದ್ಯಾ. ಹಳೆ ವಿಚಾರನ ದಯವಿಟ್ಟು ಕೆದಕ್ಬೇಡ, ಮನ್ಸಿಗೆ ತುಂಬಾ ನೋವಾಗುತ್ತೆ. ಸರಿ ತಹಸೀಲ್ದಾರ್, ಆ ವಿಚಾರ ಮಾತಾಡೋದಿಲ್ಲ. ಆದ್ರೆ ನಮ್ಮ ಅಣ್ಣನ ಪರವಾಗಿ ನಿಂತು ನೀವು ಕೈ ಹಿಡಿಬೇಕಾಗಿರೋ ದ್ರೋಣ ಅವ್ರಿಗೆ ವಿರುದ್ಧ ಆಗ್ತಿದ್ದೀರಾ. ಇದರಿಂದ ಅವ್ರ ಮನ್ಸಿಗೆ ನೋವಾಗ್ತಾ ಇದೆ. ಅದು ಅವ್ರು ಆಡ್ತಿರೋ ಒಂದೊಂದು ಮಾತಲ್ಲೂ ಕಾಣ್ತಿದೆ. ಒಟ್ನಲ್ಲಿ ನಮ್ಮಿಂದ ಈ ಜನ್ಮದಲ್ಲಿ ನಿಮಗ್ ಬರೀ ನೋವೇ ಸಿಗೋದು ಅನ್ಸುತ್ತೆ. ನೋಡು ತುಳಸಿ, ನಮ್ಮ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದು ನಡ್ದೇ ನಡೆಯುತ್ತೆ. ಅದಕ್ಕೆ ಯಾರು ಹೊಣೆ ಆಗೋದಿಲ್ಲ. ಈಗ ನಿಮ್ಮಣ್ಣ ಜೈಲಿಗೆ ಸೇರ್ತಾರೆ ಅಂತ ನಿನಗೆ ಗೊತ್ತಿತ್ತಾ? ಜ್ಯೋತಿ ಅವರು ಒಂಟಿ ಮಾಡಿ ಹೋಗ್ತಾರೆ ಅಂತ ನಿನಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಅಲ್ವಾ? ಎಲ್ಲಾನು ಹಾಗೆ ವಿಧಿ ಲಿಖಿತ. ನಾವ್ ಕೇವಲ ಮನುಷ್ಯರಷ್ಟೇ, ನಮ್ ಕೈಯಲ್ಲಿ ಏನೂ ಇಲ್ಲ. ಹಾಗಾದ್ರೆ ನಮ್ಮ ಅಣ್ಣನ ಹಣೆ ಬರಹ ಜೈಲಲ್ಲಿ ಕೊಳಿಬೇಕು ಅಂತಾನೆ ಇದ್ಯಾ? ಖಂಡಿತ ಇಲ್ಲ. ಏನು ತಪ್ಪು ಮಾಡದೇ ಇರೋ ಕೃಷ್ಣ ಪರಮಾತ್ಮ ಹುಟ್ಟಾನೆ ಜೈಲ್ವಾಸ ಅನ್ಭವಿಸ್ಲಿಲ್ವಾ? ಹಾಗೆ ನಿಮ್ಮಣ್ಣನೂ ಏನೂ ತಪ್ಪು ಮಾಡದೆ ಜೈಲ್ ವನವಾಸ ಅನುಭವಿಸ್ತಿದಾರಷ್ಟೇ. ನೋಡು, ನನಗೆ ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡಿ ಏನ್ ಮಾಡ್ಬೋದು ಅಂತ ನೋಡ್ತೀನಿ. ತಹಸೀಲ್ದಾರ್, ದ್ರೋಣ ಅವ್ರನ್ನ ಈ ಕೇಸ್ ವಿಷಯದಿಂದ ಡೈವರ್ಟ್ ಮಾಡೋವರೆಗೂ ನಮ್ ಕೈಯಲ್ಲಿ ಏನೂ ಇಲ್ಲ.